ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ರೈತರು ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಕಳೆದ ಹಲವು ವರ್ಷಗಳಿಂದ ಕಾಡಾನೆಗಳ ದಾಳಿಯಿಂದಾಗಿ ಈ ಭಾಗದ ರೈತರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಚಿರತೆ ಹಾವಳಿಯಾಗಿರ್ಬೋದು, ಕಾಡು ಹಂದಿಗಳ ಹಾವಳಿಯಾಗಿರ್ಬೋದು. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿ ಕಾಡಾನೆಗಳ ದಾಳಿ ಈ ಭಾಗದ ರೈತರನ್ನು ನಿದ್ದೆಗೆಡಿಸಿದೆ. ಏನು ಕಳೆದ ತಡರಾತ್ರಿ ಚನ್ನಪಟ್ಟಣ ತಾಲೂಕಿನ ತಗಚಗೆರೆ ಗ್ರಾಮದ ಪೋಸ್ಟ್ ಶಿವಣ್ಣ ಎಂಬುವರ 1 ಎಕರೆ ಅಡಿಕೆ ಬೆಳೆಯನ್ನು ಸಂಪೂರ್ಣವಾಗಿ 4 ರಿಂದ 5 ಕಾಡಾನೆಗಳ ಹಿಂಡು ದಾಳಿಯನ್ನು ಮಾಡಿ ಸಂಪೂರ್ಣವಾಗಿ ಬೆಳೆಯನ್ನು ನಾಶ ಮಾಡಿವೆ. ಇದರ ಜೊತೆಗೆ ಪ್ರಮುಖವಾಗಿ ಏನು ಬೆಳೆಗೆ ಉಪಯೋಗ ಆಗಲಿ ಅಂತೇಳಿ ನೀರಿನ ಪೈಪ್ಲೈನನ್ನು ಏನು ಮಾಡಿದ್ರು, ಆ ಪೈಪ್ಲೈನ್ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಒಟ್ಟಾರೆ 5 ರಿಂದ 6 ಲಕ್ಷ ರೂಪಾಯಿಗಳಷ್ಟು ಪೋಸ್ಟ್ ಶಿವಣ್ಣ ಏನು ರೈತ ಇದ್ದಾರೆ ಅವರಿಗೆ ನಷ್ಟ ಆಗಿರುವಂಥದ್ದು. ಇದು ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಯಾಕಂದರೆ ಈ ಭಾಗದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಯಾಕಂದರೆ ಈಗಾಗಲೇ ಕಳೆದ ಕೆಲ ತಿಂಗಳುಗಳ ಹಿಂದೆ ಕ್ಷೇತ್ರದ ಶಾಸಕ ಸಿ.ಪಿ. ಯೋಗೇಶ್ವರ್ ಅವರು ಹಾಗೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಮುಂದಾಳತ್ವದಲ್ಲಿ ಒಂದು ರೈತರ ಸಭೆ ಕೂಡ ನಡೀತು ಚನ್ನಪಟ್ಟಣದ ಬಿ.ವಿ. ಗ್ರಾಮದ ಬಳಿ. ಆ ಸಭೆಗೆ ಸ್ವತಃ ಅರಣ್ಯ ಇಲಾಖೆಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಆಗಮಿಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ, ಕಾಡಾನೆಗಳ ದಾಳಿಯನ್ನು ತಪ್ಪಿಸ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಈವರೆಗೂ ಕೂಡ ಆ ಸಮಸ್ಯೆಯಾಗೇ ಉಳಿದಿದೆ ಹೊರತು ರೈತರಿಗೆ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಏನು ಕಂಡು ಬಂದಿಲ್ಲ. ಯಾಕಂದರೆ ಈ ಭಾಗದಲ್ಲಿ ಸ್ನೇಹಿತರೆ ಪ್ರತಿನಿತ್ಯವೂ ಕೂಡ ಕಾಡಾನೆಗಳ ದಾಳಿ ಹೆಚ್ಚಾಗಿದೆ. ಇನ್ನೇನು ಫಸಲು ರೈತನ ಕೈಗೆ ಬರಬೇಕು, ರೈತ ಮಾರಾಟವನ್ನು ಮಾಡಬೇಕು, ಅದರಿಂದ ಕೊಂಚ ಲಾಭವನ್ನು ಪಡಿಬೇಕು ಎನ್ನುವಂಥ ದಿನಗಳಲ್ಲಿ ಕಡೇ ಕ್ಷಣದಲ್ಲಿ ಈ ರೀತಿಯಾಗಿ ಕಾಡಾನೆಗಳ ಹಿಂಡು ರೈತನ ಬೆಳೆಯನ್ನು ನಾಶ ಮಾಡ್ತಾ ಇದ್ದಾವೆ. ಇದರಿಂದಾಗಿ ರೈತ ಸಾಲಗಾರನಾಗ್ತಾ ಇದ್ದಾನೆ. ಈ ಭಾಗದಲ್ಲಿ ಪ್ರಮುಖವಾಗಿ ಏನು ಚನ್ನಪಟ್ಟಣದ ವಂಗನೂರು ಮತ್ತು ಕೂಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ರೈತರು ಯಾರೂ ಕೂಡ ವ್ಯವಸಾಯವನ್ನು ಕೂಡ ಮಾಡಲಿಕ್ಕೆ ಬಹಳಷ್ಟು ಹಿಂಜರಿಕೆಯನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಒಂದು ರೀತಿಯಾಗಿ ವ್ಯವಸಾಯವನ್ನ ಮಾಡಲಿಕ್ಕೆ ಕೊಂಚ ಸಾಲವನ್ನಾದರೂ ಮಾಡಿ ಒಂದಿಷ್ಟು ವ್ಯವಸಾಯವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ರೈತರು. ಆದರೆ ಕೊನೆ ಕ್ಷಣದಲ್ಲಿ ಕಾಡಾನೆಗಳ ದಾಳಿಯಿಂದಾಗಿ ಈ ಭಾಗದ ರೈತರು ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಒಟ್ಟಾರೆ ಏನಪ್ಪಾ ಅಂದ್ರೆ ಇಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಒಂದು ಕಡೆ ಸಿಬ್ಬಂದಿಗಳ ಕೊರತೆ, ಮತ್ತೊಂದು ಕಡೆ ಏನು ಸಮರ್ಪಕವಾದಂತ ಅನುದಾನ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಹಿಂದೆಯಿಂದಲೂ ಕೂಡ ಎಲೆಕ್ಟ್ರಿಕ್ ಫೆನ್ಸಿಂಗ್ ಅನ್ನ ಹಾಕುವಂಥದ್ದು, ಜೊತೆಗೆ ರೈಲ್ವೆ ಬ್ಯಾರಿಕೇಡ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಬೃಹತ್ ಕಂದಕಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ದೊಡ್ಡ ಮಟ್ಟದ ಗೋಡೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗಳು ಬಂದಿದ್ರು ಕೂಡ ಈ ಭಾಗದಲ್ಲಿ ಅದು ತ್ವರಿತಗತಿಯಲ್ಲಿ ಆಗ್ತಾ ಇಲ್ಲ ಎನ್ನುವಂತ ಆರೋಪಗಳು ಕೂಡ ಇದೆ. ಯಾಕಂದ್ರೆ ಜನಪ್ರತಿನಿಧಿಗಳು ಕೇವಲ ಕಣ್ಣನ್ನ ಒರೆಸುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ ಹೊರತು ರೈತರಿಗೆ ಶಾಶ್ವತವಾಗಿ ಸಿಗಬೇಕಾದಂತ ಪರಿಹಾರ ಸಿಗ್ತಾ ಇಲ್ಲ ಎನ್ನುವಂತ ಆರೋಪ ಈ ಭಾಗದ ರೈತರದ್ದಾಗಿದೆ. ತೋರ್ ಮನೆ ಆಗ್ಬಿಡ್ತದೆ ಆನೆಗೆ. ಈ ಕಾಡು ಪಕ್ಕ ಇರೋದ್ರಿಂದ ತೋರ್ ಮನೆ ಇಲ್ಲಿ ನಾವು ಪ್ರತಿ ತಿಂಗಳು ಒಂದ್ಸರಿ 2 ಸಾರಿ ಬಂದು ಮಾಮೂಲಿ ಇದಾಗ್ಬಿಡ್ತದೆ ಆನೆಗಳಿಗೆ. ಈ ರೋಡು ಯಾರೇನು ಕ್ರಮ ವಹಿಸ್ತಲ್ವಾ? ಇಲ್ಲ, ಅದ್ರ ಬಗ್ಗೆ ಯಾರು ತಗೊಳತ್ತಿಲ್ಲ ಸರ್. ಅದು ಪರಿಹಾರ ಕೊಡ್ತೀವಿ ಅಂತಾರೆ, ಸರ್ಕಾರ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ, ಅಥವಾ ಅಷ್ಟು ಪರಿಹಾರ ಕೊಡ್ತೀವಿ ಅಂತಾರೆ. ಆ ಪರಿಹಾರ ಬರೋದು ಹೋಗೋದು ಎಷ್ಟೋ ದಿನಕ್ಕೂ ಏನೋ 1 ವರ್ಷಕ್ಕೂ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೇನು ಶಾಶ್ವತವಾಗಿ ಪರಿಹಾರ ಕಂಡಿಡಿದ್ರೆ ಮಾತ್ರ ಅದಕ್ಕೇನೋ ಉಪಯೋಗ ಆಗ್ಬೇಕಾದ್ರೆ.
ಕಾಡಾನೆ ಬರ್ತಾವೆ, ದಾಳಿ ಮಾಡ್ತಾವ್ರೆ, ಏನು ಅವ್ರು ಬಂದು ನೋಡ್ತಾರೆ, ಬಂದು ನೋಡ್ಬಿಟ್ಟು ಒಂದಷ್ಟು ಇಷ್ಟು ಪರಿಹಾರ ಅಂತ ಕೊಡ್ತೇವೆ. ಅದು ಇಟ್ಕೂ ಇಲ್ಲ, ಬಟ್ಕೂ ಇಲ್ಲ, ಒಟ್ಕೂ ಇಲ್ದಂಗೆ ಆಗೋಯ್ತದೆ. ಇವರು ಮಜಾ ಮಾಡ್ಕೊಂಡು ಇವ್ರು ಐಷಾರಾಮಿ ಜೀವನ ಮಾಡ್ತಾರೆ. ಮಿನಿಸ್ಟ್ರುಗಳು, ಅಧಿಕಾರಿಗಳು, ಇನ್ನೊಬ್ರು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅವ್ರವ್ರ ಜೀವನ ಮಾಡೋಕೆ ಐಷಾರಾಮಿ ಜೀವನದಲ್ಲಿ ಕುಂತವ್ರೆ. ನಾವು ಇಲ್ಲಿ ಮಣ್ಣು ಬಳ್ಕೊಂಡು ಹೊಟ್ಟೆ ತುಂಬ ಇಟ್ಟಿಲ್ದೇನೆ ನಾವಿಲ್ಲಿ ಬಟ್ಟೆ ಇಲ್ದೆ ನ್ಯಾಯವಾಗಿ ಅಲ್ಲಿದ್ದು ನಮ್ಮ ಕದಿ ಏನಾಗಬೇಕು ಮಾಡು ಹೇಳು. ಬಂದು ಇದಕ್ಕೆ ಬಂದಾಗ, ಅಧಿಕಾರಕ್ಕೆ ಬಂದಾಗ ಮಾತಾಡ್ತಾರೆ. ಇಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂಥರ ಮಾತಾಡ್ಕೊಂಡು ಇವರು ಎಲ್ಲವ್ರೆ ಏನು ಅವ್ರ ಕಷ್ಟ ಸುಖ ಏನು ಅಂತ ಕೇಳು ಇವನು ಯಾವನೂ ಇಲ್ಲ ಇಲ್ಲಿ. ಭವಿಷ್ಯದ ದಿನಗಳಲ್ಲಿ ಈ ಭಾಗದ ರೈತರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನ್ಯೂಸ್ 18 ಮೂಲಕ ನೊಂದ ರೈತರು ಆಗ್ರಹಿಸಿದ್ದಾರೆ.